ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಆರೇಶ್ ಅಂತ. ಹೊನ್ನಾಳಿ ತಾಲೂಕು ಕೂಲಂಬಿ ಗ್ರಾಮದವರಾದ ನಾವು ನಮ್ಮ ಹಾಲು ಉತ್ಪಾದಕ ಸಂಘದ ಚುನಾವಣೆ ನಡೆಯಿತು, ಅಧ್ಯಕ್ಷರ ಚುನಾವಣೆ. ಆ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಸರ್ವ ಸದಸ್ಯರುಗಳು ಎಲ್ಲರೂ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತಾವು ಅಧ್ಯಕ್ಷಗಳು ಆಗಿದ್ದೀರಿ, ತಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಾಗಿದ್ದಾನೆ ಅಂತಲೂ ಕೂಡ ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಅಧ್ಯಕ್ಷರ ಖಾತೆ ಅಷ್ಟು ಸುಲಭದ ಮಾತಲ್ಲ. ಆ ಪಶು ಏನು ಸಾಕು ಉತ್ಪಾದಕರು ಏನಿದ್ದಾರೆ, ಹಾಲು ಉತ್ಪಾದಕರು, ಆ ಹಾಲು ಉತ್ಪಾದಕ ದನಕರುಗಳಿಗೆ ಯಾವ್ಯಾವ ರೀತಿಯ ಸೌಲಭ್ಯವನ್ನು ನೀಡುವಂಥದ್ದು ಆಗ್ತದೆ ನಿಮ್ಮ ಸಂಘದ ವತಿಯಿಂದ? ನಮ್ಮ ಸಂಘದಿಂದ ಖನಿಜ ಮಿಶ್ರಣ, ಜಂತಿನ ಮಾತ್ರೆಗಳು, ಆಮೇಲೆ ಹಸುಗಳಿಗೆ ಚಿಕಿತ್ಸೆ ಸೌಲಭ್ಯವೂ ಸಿಗುತ್ತದೆ. ಹಾಲು ಉತ್ಪಾದಕರು ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ತಾವು ಇನ್ಶೂರೆನ್ಸ್ ಏನಾದ್ರು ಮಾಡಿಸುವಂಥದ್ದು ಕೂಡ ಕೆಲಸ ಮಾಡಿದ್ದಾರೆ ನಿಮ್ಮ ಸಂಘ ಅಂತ ಹೇಳಿ. ನಮ್ಮ ಹಾಲು ಉತ್ಪಾದಕರು ಯಾರು ಅಚಾತುರ್ಯವಾಗಿ ಮರಣ ಹೊಂದಿದರೆ ಅವರಿಗೆ ಇನ್ಸೂರೆನ್ಸ್ ಸೌಲಭ್ಯವೂ ಇದೆ. ಅದಾದ ನಂತರ ತಾವು ಹಾಲು ಉತ್ಪಾದಕರಿಗೆ ಕೊನೆಯದಾಗಿ ಏನೇನು ಹೇಳಲಿಕ್ಕೆ ಬಯಸ್ತೀವಿ? ನಮ್ಮ ಹಾಲು ಉತ್ಪಾದಕರು ಶುದ್ಧವಾದ ಹಾಲನ್ನು ಹಾಕಿ ಅದರಲ್ಲಿ ಫ್ಯಾಟನ್ನು ಹೆಚ್ಚು ಆಗಿ ಹಾಕಿದವರಿಗೆ ಅವರಿಗೆ ಹೆಚ್ಚಿನ ಹಣವೂ ಸಿಗುತ್ತದೆ. ಹಾಗೂ ನಮ್ಮ ಡೈರಿಯು ಒಳ್ಳೆಯ ಬೆಳೆಯುತ್ತದೆ. ಸರ್, ತಮಗೆ ಕೊನೆಯದೊಂದು ಪ್ರಶ್ನೆ ಇದೆ ಸರ್. ಹಾಲು ಉತ್ಪಾದಕರ ಒಕ್ಕೂಟದಿಂದ 2 ರೂಪಾಯಿ ಹಣವನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಹಾಲು ಉತ್ಪಾದಕರು ತಮ್ಮ ಕೂಲಂಬಿ ಗ್ರಾಮದಲ್ಲಿ ಅದನ್ನ ನೋವನ್ನು ತೋಡ್ಕೊಂಡ್ರು ನಮ್ಮೆಗಳ ಜೊತೆಗೆ. ತಾವು ಈ ನೂತನ ಅಧ್ಯಕ್ಷರು ಆಗಿದ್ರೆ ಯಾವ ರೀತಿಯ 2 ರೂಪಾಯಿ ಪ್ರೋತ್ಸಾಹವನ್ನು ಕೊಡಿಸುವಂಥ ಕೆಲಸ ಮಾಡ್ತೀರಿ ಅಂತ ಹೇಳಿ? ನಾವು ಮೊನ್ನೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಅದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ಒಕ್ಕೂಟದಿಂದ ಹಿಡಿದು ನಮ್ಮ ರಾಜ್ಯಾದ್ಯಂತ ಹೋರಾಟ ಮಾಡಿ 2 ರೂಪಾಯಿಯನ್ನು ಸಿಗಲು ಹೋರಾಟವನ್ನು ಮಾಡುತ್ತೇವೆ. ನನ್ನ ಹೆಸರು ರತ್ನಮ್ಮ, ಕೂಲಂಬಿ ಗ್ರಾಮದವರು. ಮೊನ್ನೆ ಚುನಾವಣೆಯಲ್ಲಿ ಹಾಲಿನ ಡೈರಿಯಲ್ಲಿ ಉಪಾಧ್ಯಕ್ಷರ ಮಾಡಿದ್ದಾರೆ. ನನಗೆ ಮತ ಹಾಕಿದವರು ಎಲ್ಲರಿಗೂ ಧನ್ಯವಾದಗಳು. ಈ ಹಾಲಿನ ಡೈರಿಯಲ್ಲಿ ಏನೇ ಬಂದ್ರೂ ನಾವು ಮಾಡ್ಕೊಂಡು ಹೋಗ್ತೀವಿ.